ಮಂಗಳೂರು ನಗರದಲ್ಲಿ ಜಲಾವೃತಗೊಂಡಿವೆ ಹಲವು ರಸ್ತೆಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಸುರಿತಾ ಇರುವಂತಹ ಭಾರಿ ಮಳೆಗೆ ರಸ್ತೆಗಳೆಲ್ಲ ಕೂಡ ಜಲಾವೃತಗೊಂಡಿವೆ. ಮಿಷನ್ ಸ್ಟ್ರೀಟ್, ರಾವ್ ಮತ್ತು ರಾವ್ ವೃತ್ತ, ಕೊಪ್ಪಳ, ಹಿತ್ತು ಪ್ರದೇಶದಲ್ಲಿ ಜಲಾವೃತವಾಗಿದೆ. ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ನಷ್ಟ ಆಗಿದೆ. ಉಳ್ಳಾಳ ತಾಲೂಕಿನಲ್ಲೂ ಕೂಡ ಹಲವೆಡೆ ಮಳೆಯ ಆರ್ಭಟ ಜೋರಾಗಿದ್ದು, ಕುಂಪಲ, ಉಳ್ಳಾಳ ಬೈಲು ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು ಗಮನಿಸ್ತಾ ಇರಬಹುದು. ಎಷ್ಟುದ್ದ ಅಂದ್ರೆ ಎಷ್ಟು ಅಡಿ ನೀರು ನಿಂತಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರಬಹುದು. ಮನೆ ಒಳಗಡೆ ಎಲ್ಲ ಕೂಡ ನೀರು ನುಗ್ಗಿರುವಂತದ್ದು, ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಸುರಿತಾ ಇದೆ ಮಳೆ. ಉಳ್ಳಾಳ ತಾಲೂಕಿನ ಎರಡು ಮನೆಗಳ ಮೇಲೆ ಗುಡ್ಡ ಕುಸಿತವಾಗಿದೆ. ಭಾರಿ ಮಳೆ. ಮಂಗಳೂರು ಸುತ್ತಮುತ್ತ ಹಲವು ಪ್ರದೇಶ ಜಲಾವೃತವಾಗಿದೆ. ಉಳ್ಳಾಳ, ಕಲ್ಲಾಪು, ಬಗಂಬಿಲ, ಪಿಲಾರ್, ಅಂಬಿಕಾ ರಸ್ತೆ, ಕೋಟೆಕಾರು, ಪಾವೂರು, ಹರೇಕಳ, ಉಳಿಯ ಪ್ರದೇಶಗಳು ಜಲಾವೃತವಾಗಿರುವಂಥದ್ದು. ರಾತ್ರಿಡೀ ಸುರಿತಾ ಇದೆ. ತಡರಾತ್ರಿಯಿಂದಲೂ ಕೂಡ ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂತದ್ದು. ಕಂಗಾಲಾಗಿ ಹೋಗಿದ್ದಾರೆ ಜನರು, ಭಯಭೀತರಾಗಿದ್ದಾರೆ. ಮನೆಗಳು, ಕಾರುಗಳು ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಮಳೆಯಿಂದಾಗಿ ಹಲವು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು, ಎಷ್ಟರ ಮಟ್ಟಿಗೆ ಮನೆಯ ತುಂಬೆಲ್ಲ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದನ್ನ. ड्रम पूरा नमन दालेज बिदई അവസ്ഥ ഫുള്ള് മുങ്ങിനി ചരിത്രത്തിൽ ആദ്യമായിട്ട് ഇങ്ങനത്തെ വലിയൊരു തണ്ണി കയറിയത്. പണ്ട് ചെറുതായിട്ടുണ്ട്. അപ്പോൾ പണ്ട് പള്ളി താഴ്ചയിലുണ്ടായിരുന്നു. ഏതായാലും ഇന്നത്തെ ജുമ നഷ്ടപ്പെട്ട് ഈ പള്ളിയിൽ ജമാഅത്തിൽപ്പെട്ട എല്ലാവരും കൃത്യമായിട്ട് ഈ പള്ളിക്ക് വരാൻ വേണ്ടി നോക്കണ്ട. മഴ കുറഞ്ഞെങ്കിലും हत्या ड्रम पूरा नमन दालेज